ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಯಾವುದೇ ಸ್ಟಾಕ್ ನ ಬಗ್ಗೆ ಆಗ್ಲಿ ಅಥವಾ ಮಾರ್ಕೆಟ್ ಸುದ್ದಿಯ ಬಗ್ಗೆ ಆಗ್ಲಿ ಕವರ್ ಮಾಡ್ತಾ ಇಲ್ಲ. ಹಾಗಾಗಿ ಇನ್ ಕೇಸ್ ನೀವೇನಾದ್ರೂ ಸುದ್ದಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಇಲ್ಲಿಗೆ ಸ್ಕಿಪ್ ಮಾಡಬಹುದು. ಈ ವಿಡಿಯೋದಲ್ಲಿ ನಾನು ನೀವು ಇಷ್ಟು ದಿನ ಕೇಳ್ತಿದ್ದಂತ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ. ಅದೇನು ಅಂತಂದ್ರೆ, ನಾವು ಮೋತಿಲಾಲ್ ಓಸ್ವಾಲ್ ಜೊತೆ ಟೈಅಪ್ ಅನ್ನು ಮಾಡ್ಕೊಂಡ್ಮೇಲೆ ಏನೆಲ್ಲ ಸರ್ವಿಸ್ ನೀವು ಕೊಡ್ತೀರಿ ಅಂತ ಕೇಳ್ತಾ ಇದ್ರಿ. ಆ ಸರ್ವಿಸಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾ ಹೇಳಿದ್ದು ಮಾರ್ಕೆಟ್ ಬಗ್ಗೆ ಆಗ್ಲಿ ಅಥವಾ ಸ್ಟಾಕ್ ಬಗ್ಗೆ ಆಗ್ಲಿ ಯಾವುದೇ ಸುದ್ದಿ ಇಲ್ಲ ಅಂತ. ಬೇಕಿದ್ರೆ ಇದನ್ನ ಕಮರ್ಷಿಯಲ್ ಅಂತಾನು ಕೂಡ ಅನ್ಕೊಳ್ಬಹುದು. ಹಾಗಾಗಿನೇ ಇಂಟ್ರೆಸ್ಟ್ ಇಲ್ಲದೆ ಇರೋರು ಸ್ಕಿಪ್ ಕೂಡ ಮಾಡಬಹುದು. ಹಾಗಾದ್ರೆ ಏನೆಲ್ಲ ಸರ್ವಿಸಸ್ ಸಿಗುತ್ತೆ, ನಾವು ಏನೆಲ್ಲ ಮಾಹಿತಿಯನ್ನ ಪಡ್ಕೊಳ್ಬಹುದು ಇಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಅಂತ ನೋಡೋದಾದ್ರೆ ಗೆಳೆಯರೇ ನೋಡಬಹುದು. ಮೊದಲಿಗೆ PMS ಇರುತ್ತೆ, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್. AIF ಇರುತ್ತೆ, ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್. IAP IMP ಇರುತ್ತೆ, ಮಿನಿ PMS ತರ ಇದು. ಮ್ಯೂಚುವಲ್ ಫಂಡ್ಸ್ ಇರುತ್ತೆ, ಫಿಕ್ಸ್ಡ್ ಡೆಪಾಸಿಟ್ಸ್ ಅಂಡ್ ಬಾಂಡ್ಸ್ ಕೂಡ ಇರುತ್ತೆ. ಕೆಲವರು ಬಾಂಡ್ಸ್ ಅಲ್ಲಿ ಹೂಡಿಕೆ ಮಾಡೋದನ್ನ ಪ್ರಿಫರ್ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕೂಡ ಸಿಗುತ್ತೆ. ಲೋನ್ಸ್ ಕೂಡ ಇರುತ್ತೆ, ಪರ್ಸನಲ್ ಲೋನ್ಸ್, ಬಿಸಿನೆಸ್ ಲೋನ್ಸ್, ಸೆಕ್ಯೂರ್ಡ್ ಲೋನ್ಸ್, ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನಾವು ಕೊಡ್ತೀವಿ. ಇನ್ಶೂರೆನ್ಸ್, ಲೈಫ್ ಅಂಡ್ ಜನರಲ್ ಇನ್ಶೂರೆನ್ಸ್ ಎರಡು ಕೂಡ ಇರುತ್ತೆ. US ಮಾರ್ಕೆಟ್ ಎಕ್ಸ್ಪೋಜರ್, ಕೆಲವರು ಅಮೆರಿಕದ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಬೇಕು ಅಂತ ಬಯಸ್ತಾರೆ, ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇರುತ್ತೆ. ಡಿರೈವೇಟಿವ್ಸ್ ಅಂಡ್ ಆಲ್ಗೋ ಟ್ರೇಡಿಂಗ್, ಇದು ಎಲ್ರಿಗೂ ಅಲ್ಲ, ಎಸ್ಪೆಷಲಿ ಯಾರು ಟ್ರೇಡಿಂಗ್ ಅನ್ನ ಬಯಸ್ತಾರೋ ಅವರಿಗೆ. ನಾವಂತೂ ಹಿಂದಿನಿಂದನೂ ಕೂಡ ಹೇಳ್ತಿರೋದು ಅದು ಬೇಡ ಅಂತಾನೆ, ಬಟ್ ತುಂಬಾ ಪ್ರಶ್ನೆಗಳು ಬರ್ತಾ ಇರ್ತವೆ ಅಂತವರಿಗೆ ಅದ್ರ ಬಗ್ಗೆ ಕೂಡ ಮಾಹಿತಿ ಇರುತ್ತೆ. ಕಮಾಡಿಟಿ ಇನ್ವೆಸ್ಟ್ಮೆಂಟ್ ಐಡಿಯಾಸ್, ಇದ್ರ ಬಗ್ಗೆ ಕೂಡ ಮಾಹಿತಿ ಇರುತ್ತೆ. ಹಾಗೆ ಅಡ್ವೈಸರಿ ಕೂಡ ಇರುತ್ತೆ. ಸ್ಟ್ರಾಟಜಿ ಬಿಲ್ಡಿಂಗ್, ನಿಮ್ಮ ಏಜ್, ನಿಮ್ಮ ರಿಸ್ಕ್ ಅಪಟೈಟ್, ಏನ್ ಟಾರ್ಗೆಟ್ ಮಾಡ್ತಾ ಇದ್ದೀರಿ, ಎಷ್ಟು ವರ್ಷಗಳಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಇದನ್ನೆಲ್ಲ ಅಸೆಸ್ ಮಾಡಿ ನಿಮಗೆ ಸಪರೇಟ್ ಆದಂತಹ ಸ್ಟ್ರಾಟಜಿಯನ್ನ ಬಿಲ್ಡ್ ಮಾಡುವಂತದ್ದು. ಅಡ್ವೈಸರಿ ಆಲ್ಗೋ ಪ್ರಾಡಕ್ಟ್ಸ್, ರೂಲ್ ಬೇಸ್ಡ್ ಸೊಲ್ಯೂಷನ್ಸ್, ಆಲ್ಗೋನ ಬಳಸಿಕೊಂಡು ಈ ರೀತಿಯ ಹೂಡಿಕೆಗೆ ಸಂಬಂಧಪಟ್ಟಂತ ವಿಷಯಗಳನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಹಾಗೆ ಇಲ್ಲಿ ಇವುಗಳನ್ನೆಲ್ಲ ಮೋತಿಲಾಲ್ ಓಸ್ವಾಲ್ ಅಡ್ವೈಸರಿ ಟೀಮ್ ನ ಕಡೆಗಿಂದ ಕೊಡಿಸುವಂತವು. ನಾನು ಕಳೆದ ಪ್ರೋಗ್ರಾಮ್ ಅಲ್ಲೂ ಕೂಡ ಹೇಳಿದೆ, ವಿ ಆರ್ ವರ್ಕಿಂಗ್ ಲೈಕ್ ಎ ಬ್ರಿಡ್ಜ್. ಮೋತಿಲಾಲ್ ಓಸ್ವಾಲ್ ಹಾಗೂ ನಿಮ್ಮ ನಡುವೆ ಬ್ರಿಡ್ಜ್ ತರ ಕೆಲಸವನ್ನ ಮಾಡ್ತೀವಿ ನಾವು ಹಾಗೂ ನಮ್ಮ ಟೀಮ್. ಹಾಗೆ ನಾವಿಲ್ಲಿ ಇನ್ನೊಂದು ವಿಷಯವನ್ನ ಕ್ಲಿಯರ್ ಮಾಡ್ಲಿಕ್ಕೆ ಬಯಸ್ತೇವೆ. ಅದೇನಂತಂದ್ರೆ, ನಾವು ಇಲ್ಲಿರುವ ಯಾವುದೇ ಪ್ರಾಡಕ್ಟ್ ಬಗ್ಗೆ ನೀವು ಹೂಡಿಕೆ ಮಾಡಿ ಅಂತ ಕಾಲ್ ಮಾಡೋದಿಲ್ಲ. ಇನ್ ಕೇಸ್ ನಿಮ್ಗೇನಾದ್ರೂ ಇಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ ಬೇಕು ಅನ್ಸಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಕಾಲ್ ಮಾಡಬಹುದು. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ನಿಮ್ಗೆ ಒದಗಿಸ್ತೀವಿ. ಆ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ಕೂಡ ತಗೊಳ್ಬಹುದಾಗಿರುತ್ತೆ. ಜೊತೆಗೆ ನಾವಿಲ್ಲಿ ಆಸ್ ಎ ಸರ್ವಿಸ್ ನೋಡ್ತಾ ಇದೀವಿ, ಬಿಸ್ನೆಸ್ ಸೆಕೆಂಡರಿ. ಕೆಲವರು ಥಿಂಕ್ ಮಾಡಬಹುದು, ಇವ್ರಿಗೇನು ಕಮಿಷನ್ ಬರುತ್ತೆ ಅದಕ್ಕೆ ಹಿಂಗ್ ಮಾಡ್ತಿದ್ದಾರೆ ಅಂತ. ಖಂಡಿತ ಕಮಿಷನ್ ಬೇಕೇ ಬೇಕು, ಯಾಕಂದ್ರೆ 4-5 ಜನರ ಟೀಮ್ ಅನ್ನ ಮ್ಯಾನೇಜ್ ಮಾಡ್ಬೇಕು ಅಂತಂದ್ರೆ ಜೇಬಿಂದ ಖರ್ಚು ಮಾಡಿ ಮಾಡಕ್ಕಾಗಲ್ಲ. ಹಾಗೆ ಇಲ್ಲಿ ಕಮಿಷನ್ ಕೂಡ ಏನ್ ಬ್ರೋಕರೇಜ್ ಜನರೇಟ್ ಆಗುತ್ತೋ ಅದ್ರ ಮೇಲೆ ಬರುವಂತದ್ದು. ನೀವು ಡೈರೆಕ್ಟ್ ಕಂಪನಿ ಹತ್ರನೇ ಅಕೌಂಟ್ ಓಪನ್ ಮಾಡಿಕೊಂಡು ಬೈ ಮಾಡಿದ್ರು ಅಷ್ಟೇ ಬ್ರೋಕರೇಜ್, ನಮ್ಮ ಮೂಲಕ ಅಕೌಂಟ್ ಓಪನ್ ಮಾಡಿ ಬೈ ಮಾಡಿದ್ರು ಅಷ್ಟೇ ಬ್ರೋಕರೇಜ್. ಅಲ್ಲೇನ್ ಡಿಫರೆನ್ಸ್ ಆಗೋದಿಲ್ಲ ನಿಮ್ಗೆ. ನಮ್ಮ ಮೂಲಕ ಮಾಡಿದ್ದೀರಿ ಅಂತ ನಿಮ್ಮ ಹತ್ರ ಜಾಸ್ತಿ ತಗೊಳ್ಳೋದಿಲ್ಲ, ಅಥವಾ ಡೈರೆಕ್ಟ್ ಮಾಡಿದ್ದೀರಿ ಅಂತ ಕಮ್ಮಿ ತಗೊಳ್ಳೋದಿಲ್ಲ, ಸೇಮ್ ಬ್ರೋಕರೇಜ್ ಇರುತ್ತೆ. ನಮ್ಮ ಮೂಲಕ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ಅಂದ್ರೆ ನಿಮ್ಮಿಂದ ಜನರೇಟ್ ಆಗೋ ಬ್ರೋಕರೇಜ್ ಅಲ್ಲಿ ಒಂದಷ್ಟು ಪ್ರಮಾಣದಲ್ಲಿ ನಮಗೂ ಕೂಡ ಕೊಡ್ತಾರೆ. ಅದ್ರ ಮೂಲಕ ನಾವು ನಮ್ಮ ಟೀಮ್ ಅನ್ನ ಮ್ಯಾನೇಜ್ ಮಾಡಬಹುದಾಗಿರುತ್ತೆ. ಹಾಗೆ ನಿಮಗೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಸಂದೇಹಗಳೇನಾದ್ರೂ ಇದ್ರೆ ಅದನ್ನ ಪರಿಹರಿಸಕ್ಕೆ ಕೂಡ ಇರ್ತೀವಿ. ನಾವು ಹೂಡಿಕೆ ಬಗ್ಗೆ ಸಲಹೆಗಳನ್ನ ಡೈರೆಕ್ಟ್ ಅಡ್ವೈಸರಿ ಟೀಮ್ ಇಂದಾನೇ ಕೊಡಿಸೋದು, ನಾವು ಕೊಡೋದಿಲ್ಲ. ಅದಕ್ಕೆ ನಾವು ಆಥರೈಸ್ಡ್ ಪರ್ಸನ್ಸ್ ಕೂಡ ಅಲ್ಲ. ಹಾಗೆ ನಾವು ಯಾರಿಗೂ ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ಹೂಡಿಕೆ ಮಾಡಿ ಅನ್ನೋಂತ ಮಾರ್ಕೆಟಿಂಗ್ ಕಾಲನ್ನು ಕೂಡ ಮಾಡೋದಿಲ್ಲ. ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದೆ, ನಮ್ಗೆ ಬೇಕು ಈ ಪ್ರಾಡಕ್ಟ್ ಅಂತ ನೀವೇ ಕಾಲ್ ಮಾಡಿದ್ರೆ ಆಗ ಮಾತ್ರ ನಾವು ಅಡ್ವೈಸರಿ ಟೀಮ್ ಗೆ ಕನೆಕ್ಟ್ ಮಾಡಿ ನಿಮಗೆ ಬೇಕಾದಂತ ಸಲಹೆಗಳನ್ನ ಕೊಡಿಸ್ತೀವಿ. ಹಾಗೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇನ್ನಿತರ ಏನಾದ್ರೂ ಸಂದೇಹಗಳಿದ್ರೆ ಅವುಗಳು ನಮ್ಮಿಂದನೇ ಸಾಲ್ವ್ ಆಗೋದಾದ್ರೆ ಅಂತವನ್ನ ಸಾಲ್ವ್ ಕೂಡ ಮಾಡ್ತೀವಿ. ಹಾಗೆ ಇಲ್ಲಿ ಯಾಕೆ ನಾವು ಸಹ ಇಂಪಾರ್ಟೆಂಟ್ ಆಗ್ತೀವಿ ಅಂತಂದ್ರೆ, ಎಲ್ಲದಕ್ಕೂ ನಾವು ಅಡ್ವೈಸರಿ ಟೀಮ್ ನ ಮೇಲೆ ಡಿಪೆಂಡ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಸುದ್ದಿ ಬರುತ್ತೆ, ನಿಮ್ಗೇನೋ ಡೌಟ್ಸ್ ಇರುತ್ತೆ, ಅದನ್ನ ಅಡ್ವೈಸರಿ ಟೀಮ್ ನಿಮ್ಗೆ ಬಂದು ಹೇಳೋದಿಲ್ಲ, ಅವ್ರನ್ನೇ ನಾವು ಕೇಳಕ್ ಆಗೋದಿಲ್ಲ, ಯಾಕಂದ್ರೆ ಅವಾಗ್ಲೂ ಬಿಸಿ ಇರ್ತಾರೆ. ನಾವು ಹೂಡಿಕೆಗೆ ಸಂಬಂಧಪಟ್ಟಂತ ಸಲಹೆಗಳಿಗೆ ಮಾತ್ರ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಬೇರೆ ಸಣ್ಣ ಪುಟ್ಟ ಸಂದೇಹಗಳಿದ್ದಾಗ ಅದನ್ನ ನಮ್ಮ ಮೂಲಕನೇ ಪರಿಹಾರ ಕೂಡ ಮಾಡ್ಕೊಳ್ಬಹುದಾಗಿರುತ್ತೆ. ಜೊತೆಗೆ ಕೆಲವರಿಗೆ ಲ್ಯಾಂಗ್ವೇಜ್ ಸಮಸ್ಯೆ ಕೂಡ ಆಗುತ್ತೆ. ಫಂಡ್ ಮ್ಯಾನೇಜರ್ಸ್ ಎಲ್ರಿಗೂ ಕನ್ನಡ ಬರೋದಿಲ್ಲ, ಹಿಂದಿ ಅಥವಾ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ಅದೆಲ್ಲರಿಗೂ ಕೂಡ ಅರ್ಥ ಆಗೋಲ್ಲ. ಹಾಗಾಗಿನೇ ನಾನು ಹೇಳಿದ್ದು, ನಿಮ್ಮ ಹಾಗೂ ಅವರ ನಡುವೆ ನಾವು ಸೇತುವೆ ತರ. ಇದರಿಂದ ನಿಮ್ಗೂ ಏನು ನಷ್ಟ ಆಗೋದಿಲ್ಲ. ಸೇಮ್ ಬ್ರೋಕರೇಜ್, ಇಲ್ಲಿ ನಂಬರ್ಸ್ ಇದೆ, ನೀವು ಕಾಲ್ ಮಾಡಬಹುದು. ಈ 2 ನಂಬರ್ ಅನ್ನ ನೀವು ಸೇವ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ನಮ್ಮಿಂದ ಕಾಲ್ಗಳು ಬರೋದಿಲ್ಲ, ಆ ಪ್ರಾಡಕ್ಟ್ ತಗೊಳ್ಳಿ, ಈ ಪ್ರಾಡಕ್ಟ್ ತಗೊಳ್ಳಿ ಅಂತ. ಮಾರ್ಕೆಟಿಂಗ್ ಅಂತೂ ನಾವು ಮಾಡೋದಿಲ್ಲ, ಯಾಕಂದ್ರೆ ನಾನು ಬಿಗಿನಿಂಗ್ ಅಲ್ಲೇ ಹೇಳಿದೆ, ನಾವು ಸರ್ವಿಸ್ ಓರಿಯೆಂಟೆಡ್ ಆಗಿ ನೋಡ್ತಾ ಇದೀವಿ, ಬಿಸ್ನೆಸ್ ಸೆಕೆಂಡರಿ ಅಂತ. ನಾವು ಯಾವುದೇ ಪ್ರಾಡಕ್ಟ್ ಅನ್ನ ತಗೊಳ್ಳಿ ಅಂತ ಕಾಲ್ ಮಾಡೋದಿಲ್ಲ. ಆದ್ರೆ ನಿಮ್ಮಿಂದ ಕಾಲ್ ಬಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಖಂಡಿತ ನಾವು ಕೊಡ್ತೀವಿ, ನಿಮಗೆ ಆ ನಿಟ್ಟಿನಲ್ಲಿ ಸಹಾಯವನ್ನ ಮಾಡ್ತೀವಿ. ಹಾಗೆ ನಾವೇನಾದ್ರೂ ಕಾಲ್ ಮಾಡಿದ್ರು ಕೂಡ ಏನಕ್ಕೆ ಅಂತಂದ್ರೆ, ಇನ್ ಕೇಸ್ ನೀವು ಅಕೌಂಟ್ ಓಪನ್ ಮಾಡುವಾಗ ಏನಾದ್ರೂ ಸಮಸ್ಯೆಗಳಾದ್ರೆ, ಅಕೌಂಟ್ ಓಪನಿಂಗ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಅಂತವ್ ಕಾಲ್ ಮಾಡ್ತೀವಿ. ಬಟ್
ಪ್ರಾಡಕ್ಟ್ ಪಿಚ್ ಮಾಡೋದಕ್ಕೆ ಖಂಡಿತ ನಾವು ಕಾಲ್ ಮಾಡೋದಿಲ್ಲ. ಎಲ್ಲವೂ ಕೂಡ ನಿಮಗೆ ಬಿಟ್ಟದ್ದು. ನಿಮಗೆ ಇದರಲ್ಲಿ ಯಾವ್ದಾದ್ರು ಸರ್ವಿಸ್ ಬೇಕನ್ಸುತ್ತಾ ಕಾಲ್ ಮಾಡಿ ಹೇಳಿ, ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಡ್ತೀವಿ. ಫಂಡ್ ಮ್ಯಾನೇಜರ್ ಕನೆಕ್ಟ್ ಮಾಡ್ಬೇಕಾ, ಅವ್ರ ಜೊತೆನೂ ಕೂಡ ಸಲಹೆಯನ್ನ ಕೊಡಿಸ್ತೀವಿ. ಅದಷ್ಟೇ ನಮ್ಮ ಕೆಲಸ. ಆದ್ರೆ ಒಂದು ಇಂಪಾರ್ಟೆಂಟ್ ಡಿಸ್ಕ್ಲೈಮರ್ ಏನಂತಂದ್ರೆ, ಇದೆಲ್ಲವನ್ನ ಪಡ್ಕೊಳ್ಬೇಕು ಅಂತಂದ್ರೆ ನೀವು ನಮ್ಮ ಹತ್ರ ಅಕೌಂಟ್ ಅನ್ನ ಹೊಂದಿರಬೇಕು. ಆಗ ಮಾತ್ರ ಪಡ್ಕೊಳ್ಳಕ್ಕೆ ಸಾಧ್ಯ ಆಗೋದು. ಅಕೌಂಟ್ ಓಪನಿಂಗ್ ಫಾರ್ಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಅಕೌಂಟ್ ಇದ್ರೆ ಮಾತ್ರ ಈ ಸರ್ವಿಸಸ್ ಸಿಗೋದು. ಹಾಗಾಗಿ ಅಕೌಂಟ್ ಕಂಪಲ್ಸರಿ. ಇದು ಮ್ಯಾಂಡೇಟರಿ ರಿಕ್ವೈರ್ಮೆಂಟ್. ಯಾರಿಗೂ ಕೂಡ ಇದರಲ್ಲಿ ಸಡಿಲಿಕೆ ಇಲ್ಲ. ಎಲ್ಲರೂ ಕೂಡ ಅಕೌಂಟ್ ಅನ್ನು ಹೊಂದಿದ್ರೆ ಮಾತ್ರ ನಮ್ಮಿಂದ ಸೇವೆ ಅಥವಾ ಸಹಾಯವನ್ನ ಪಡ್ಕೊಳ್ಳಕ್ಕೆ ಸಾಧ್ಯ ಆಗೋದು. ಇದಿಷ್ಟು ವಿಷಯಗಳ ಬಗ್ಗೆ ಸಲಹೆ ಸೂಚನೆಗಳಿರುತ್ತೆ. ಅದು ನೀವೇ ಇಂಟ್ರೆಸ್ಟ್ ಅನ್ನ ತೋರಿಸಿ ಕಾಲ್ ಮಾಡಿದ್ರೆ ಮಾತ್ರ. ನಾವಂತೂ ಯಾರಿಗೂ ಒತ್ತಾಯ ಮಾಡೋದಿಲ್ಲ ಇದನ್ನ ಮಾಡಿ ಅಂತ. ಬಟ್ ನೀವು ನಮ್ಮ ಹತ್ರ ಬಂದ್ರೆ ಇಂಥದ್ದು ಬೇಕು ಅಂತನ ಅದಕ್ಕೆ ತಕ್ಕಂತ ಸ್ಟ್ರಾಟಜಿಯನ್ನ ಬಿಲ್ಡ್ ಮಾಡೋ ಕೆಲಸ ಖಂಡಿತ ಮಾಡ್ತೀವಿ. ನಾನು ಅವಾಗ್ಲೇ ಹೇಳಿದ್ನಲ್ಲ, ಸ್ಟ್ರಾಟಜಿ ಬಿಲ್ಡಿಂಗ್ ವಿಚಾರದಲ್ಲಿ ನಿಮ್ಮ ಏಜ್ ಆಗ್ಬೋದು, ಟಾರ್ಗೆಟ್ ಆಗ್ಬೋದು, ಎಷ್ಟು ವರ್ಷ ಹೋಲ್ಡ್ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೋ ಅಂತ ಸ್ಟ್ರಾಟಜಿಯನ್ನ ಬಿಲ್ಡ್ ಮಾಡಿ ಅಡ್ವೈಸರಿ ಟೀಮ್ ಇಂದ ಸಪೋರ್ಟ್ ಅನ್ನು ಕೂಡ ಕೊಡಿಸಿ ಹೂಡಿಕೆ ಮಾಡ್ಲಿಕ್ಕೆ ಸಹಕಾರಿಯಾಗೋ ರೀತಿಯಲ್ಲಿ ಸಹಕರಿಸ್ತೀವಿ. ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ ಏನ್ ಸರ್ವಿಸ್ ಸಿಗುತ್ತೆ ಅಂತ. ಈ 2 ನಂಬರ್ಸ್ ಅನ್ನ ಸೇವ್ ಮಾಡ್ಕೊಳ್ಳಿ. ಯಾವುದೇ ಸರ್ವಿಸ್ ಬೇಕು ಅಂತಂದ್ರೆ ಕಾಲ್ ಮಾಡಿ. ನಿಮ್ಮ ರಿಕ್ವೈರ್ಮೆಂಟ್ ಗೆ ತಕ್ಕಂತೆ ಬಿಲ್ಡ್ ಮಾಡಿ ಕೊಡ್ತೀವಿ. ಜೊತೆಗೆ ಯಾವುದೇ ಪ್ಲಾನ್ ಬಗ್ಗೆ ಆದ್ರೂ ಕೂಡ ಮಾಹಿತಿಯನ್ನ ಕೊಡ್ತೀವಿ ನಮ್ಮ ಟೀಮ್ ಇಂದ. ಬಟ್ ರಿಕ್ವೈರ್ಮೆಂಟ್ ನಿಮ್ಮ ಅಕೌಂಟ್ ನಮ್ಮ ಮೂಲಕ ಓಪನ್ ಆಗಿರ್ಬೇಕು. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಓಪನ್ ಮಾಡ್ಕೊಳ್ಳಿ ಅಕೌಂಟ್ ಅನ್ನ. ಹಾಗೆ ಇನ್ನು ಕೆಲವರಿಗೆ ಅನಿಸಬಹುದು ನಾವೇ ಸ್ಟಡಿ ಮಾಡಿ ಹೂಡಿಕೆ ಮಾಡ್ತೀವಿ ಅಂತ. ಖಂಡಿತ ಮಾಡಬಹುದು. ಆದ್ರೆ ಒಂದು ವಿಷಯ ಗೊತ್ತಿರಲಿ, ಪ್ರೊಫೆಷನಲ್ ಹೆಲ್ಪ್ ಸಿಕ್ಕಾಗ ಬಹುಶಃ ಅದು ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಇನ್ನೂ ಫ್ರೂಟ್ಫುಲ್ ಆಗಿ ಮಾಡಬಹುದು. ಹಾಗೆ ನಾವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನೋಡಿದಾಗ ಫಂಡ್ ಮ್ಯಾನೇಜರ್ಸ್ ನ ಬೀಟ್ ಮಾಡುವಂತ ಪ್ರಾಬಬಿಲಿಟಿ ಕಡಿಮೆ. ಯಾಕಂದ್ರೆ ಸಾವಿರಾರು ಕೋಟಿ ಮ್ಯಾನೇಜ್ ಮಾಡುವಂತ ಫಂಡ್ ಹೌಸಸ್ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟು ಇಟ್ಕೊಳ್ತಾರೆ ಅಂತಂದ್ರೆ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರೆ ಮಾತ್ರ ಇಟ್ಕೊಳ್ಳೋದು. ಇಲ್ಲ ಅಂದ್ರೆ ಅವ್ರ ಜಾಗಕ್ಕೆ ಹೊಸಬ್ರು ಬರ್ತಾ ಇರ್ತಾರೆ. ಹಾಗೆ ಒಬ್ಬ ಫಂಡ್ ಮ್ಯಾನೇಜರ್ ಆಗ್ಬೇಕು ಅಂತಂದ್ರೆ 10 ರಿಂದ 15 ವರ್ಷ ಟೈಮ್ ತಗೊಳುತ್ತೆ. 5 ವರ್ಷ ಎಜುಕೇಶನ್, ಅದಕ್ಕೆ 4-5 ಎಕ್ಸಾಮ್ಸ್, ನಂತರ ಒಂದಷ್ಟು ಎಕ್ಸ್ಪೀರಿಯನ್ಸ್, ಅದರಲ್ಲೂ ಅಸಿಸ್ಟೆಂಟ್ ಆಗಿ ಎಕ್ಸ್ಪೀರಿಯನ್ಸ್, ಆನಂತರ ಯಾವ್ದೋ ಒಂದು ಸಣ್ಣ ಫಂಡ್ ನ ಮ್ಯಾನೇಜ್ಮೆಂಟ್, ಅಲ್ಲಿ ಸಕ್ಸಸ್ ತೋರಿಸಿದ್ರೆ, ಅಲ್ಲಿ ಒಳ್ಳೆ ಹೆಸರನ್ನ ಗಳಿಸಿದ್ರೆ ನಂತರನೇ ಅವರಿಗೆ ದೊಡ್ಡ ಅವಕಾಶಗಳು ಸಿಗೋದು. ಜೊತೆಗೆ ನಾವೇ ಇಂಡಿವಿಜುವಲ್ ಆಗಿ ಮಾಡ್ತೀವಿ ಅಂದ್ರೆ ಖಂಡಿತ ಮಾಡಬಹುದು. ಶಾರ್ಟ್ ಟರ್ಮ್ ಅಲ್ಲಿ ನೀವು ಫಂಡ್ ಮ್ಯಾನೇಜರ್ಸ್ ಅನ್ನು ಸಹ ಬೀಟ್ ಮಾಡಬಹುದು. ಆದ್ರೆ ಲಾಂಗ್ ರನ್ ಅಲ್ಲಿ ಚಾನ್ಸಸ್ ತುಂಬಾ ಕಡಿಮೆ. ನಾವು ಇದನ್ನ ತರ್ತಿರೋ ಉದ್ದೇಶ ಇಷ್ಟೇ, ಎಸ್ಪೆಷಲಿ ಸಣ್ಣ ಇನ್ವೆಸ್ಟರ್ ಗೆ ಹೆಲ್ಪ್ ಆಗೋ ನಿಟ್ಟಿನಲ್ಲಿ, ಹಾಗೆ ಇಂಡಿವಿಜುವಲ್ ಇನ್ವೆಸ್ಟರ್ ಗೆ ಹೆಲ್ಪ್ ಆಗೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂತ. ಹಾಗೆ ನೀವು ಕೂಡ ಕಲಿತೀರಿ, ಹೂಡಿಕೆ ಮಾಡ್ತೀರಿ. ಅಟ್ ದ ಸೇಮ್ ಟೈಮ್ ಸಾಧ್ಯವಾದ್ರೆ ಪ್ರೊಫೆಷನಲ್ ಹೆಲ್ಪ್ ಕೂಡ ಪಡ್ಕೊಳ್ಳಿ. ಬಹುಶಃ ಅದು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಇನ್ನೂ ಚೆನ್ನಾಗಿಡಬಹುದು. ಜೊತೆಗೆ ಟರ್ಬುಲೆನ್ಸ್ ಸಂದರ್ಭದಲ್ಲಿ, ಅಂದ್ರೆ ಮಾರ್ಕೆಟ್ ಬಿದ್ದಂತ ಸಂದರ್ಭದಲ್ಲಿ ಅವರ ಜೊತೆ ಎಕ್ಸ್ಪರ್ಟ್ ಜೊತೆ ಮಾತಾಡಿದ್ರೆ ಕಾನ್ಫಿಡೆನ್ಸ್ ಬರಬಹುದು. ಹಾಗೆ ಹೆಚ್ಚಿನ ಲಾಭ ಕೂಡ ಬರಬಹುದು. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಒಂದಷ್ಟು ಸರ್ವಿಸಸ್ ಅನ್ನು ಕೊಡುವಂತ ಪ್ರಯತ್ನದಲ್ಲಿದ್ದೀವಿ. ನಾನೀಗಾಗಲೇ ಹಲವು ಸಲ ರಿಪೀಟ್ ಮಾಡಿದ್ದೀನಿ, ನಾವಂತೂ ಯಾರಿಗೂ ಬಲವಂತ ಮಾಡೋದಿಲ್ಲ. ಈ ಅವಕಾಶವನ್ನ ಬಳಸ್ಕೊಳ್ಬೇಕು ಅಂದ್ರೆ ಫೋನ್ ನಂಬರ್ಸ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ನಾವಂತೂ ಯಾರಿಗೂ ಮಾರ್ಕೆಟಿಂಗ್ ಕಾಲ್ ಅನ್ನ ಮಾಡೋದಿಲ್ಲ. ನಮ್ಮ ಕಾಲ್ಸ್ ಏನಿದ್ರು ಜನರಲ್ ಪರ್ಪಸ್, ಅಂದ್ರೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರೂ ಸಮಸ್ಯೆ ಆಯ್ತಾ, ಅರ್ಧದಲ್ಲಿ ನಿಂತಿದ್ಯಾ, ಆ ಪ್ರೋಸೆಸ್ಗೆ ಹೆಲ್ಪ್ ಮಾಡಕ್ಕೆ ನಾವು ಕಾಲ್ ಮಾಡಬಹುದು ಅಷ್ಟೇ. ಪ್ರಾಡಕ್ಟ್ ಅನ್ನ ಪಿಚ್ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಸರಿ ಗೆಳೆಯರೆ, ಕ್ಲಾರಿಟಿ ಸಿಕ್ಕಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.